ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ನಿಟ್ಟಿನಲ್ಲಿ ಒಂದು ಸಭೆ ಕೂಡ ಕರೆದಿದ್ದಾರೆ. ಮೊನ್ನೆ ತಾವು ಸಾಮೂಹಿಕವಾಗಿ ಅಪ್ಲಿಕೇಶನ್ ಕೊಟ್ಟಾಗ ನಾನು ಹೇಳಿದೆ, ನಮ್ಮ ಸರ್ಕಾರ, ನಮ್ಮ ಸಚಿವರು, ನಮ್ಮ ಆಯುಕ್ತರು ತಮ್ಮ ನೈಜ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಕ್ರಮ ಕೈಗೊಳ್ಳುತ್ತೆ ಅಂತ. ಮುಂಬರುವ ದಿನಗಳಲ್ಲಿ ನಿಮ್ಮ ನೈಜ ಬೇಡಿಕೆಗಳೇನಿದ್ದಾವೆ, ನಿಮ್ಮ ಕೆಲಸದ ಒತ್ತಡ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಅಂತ ನಮಗೆ ಹೋಪ್ಸಿದ್ದಾವೆ. ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಅದಕ್ಕೆ ನಮ್ಮ ಉಪ ತಹಶೀಲ್ದಾರರು, ರಾಜಸ್ವ ನಿರೀಕ್ಷಕರು, ಎಲ್ಲ ವಿಷಯ ನಿರ್ವಾಹಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ವರ್ಕ್ ಪ್ರೆಷರ್ ಇದೆ, ಇಲ್ಲ ಅಂತಲ್ಲ, ಎಲ್ರಿಗೂ ವರ್ಕ್ ಬರ್ಡನ್ ಇದೆ. ಆದರೆ ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ನಿಮಗೆ ಮೊದಲಿಂದಲೂ ಸಹ ಸಾಥ್ ಕೊಡ್ತಾ ಬಂದಿದೆ. ನಿಮ್ಮ ಬೇಡಿಕೆಗಳನ್ನು, ನಿಮ್ಮ ತೊಂದರೆಗಳನ್ನು ಆಲಿಸ್ಕೊಂಡು ಬಂದಿದೆ. ಈ ಸಲವೂ ಸಹ ಬೇಡಿಕೆಗಳನ್ನು ನಿಮ್ಮ ಈಡೇರಿಸುತ್ತಂತ ಒಟ್ಟು 100% ನೀವು ಓದ್ತಿದ್ದಾವೆ. ಮೊದಲಿಂದಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ನೀವು ಇಲ್ಲದೆ ಕಂದಾಯ ಇಲಾಖೆ ಇಲ್ಲ, 80% ವರ್ಕು ಗ್ರಾಮ ಆಡಳಿತಾಧಿಕಾರಿಗಳಿಂದಲೇ ನಡೀತಾ ಇರೋದು. ಇತ್ತೀಚೆಗೆ ಆ್ಯಪ್ ಮೂಲಕ ಬಹಳಷ್ಟು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಮಾನ್ಯ ಸಚಿವರು ಬೆಳಕಿಗೆ ತಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾನು ಮೊನ್ನೆನೂ ಹೇಳಿದೆ, ಸ್ಟಾರ್ಟಿಂಗಲ್ಲಿ ಇದು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಯಾವುದೇ ಕೆಲಸ ಪ್ರಥಮದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಅನಿಸುತ್ತೆ. ಬಟ್ ಮುಂಬರುವ ದಿನದಲ್ಲಿ ಎಲ್ಲ ಇಂಪ್ಲಿಮೆಂಟೇಷನ್ ಆಯಿತು ಅಂತಂದರೆ ನಾವು ತುಂಬ ಆರಾಮಾಗಿರ್ತೀವಿ ಅನ್ನೋಂಥ ಭರವಸೆ ಕೂಡ ಇದೆ. ನಿಮ್ಮ ನೈಜ ಬೇಡಿಕೆಗಳನ್ನು ಸರ್ಕಾರ ಖಂಡಿತವಾಗಿಯೂ ಪರಿಗಣಿಸುತ್ತೆ ಅಂತ ತಿಳಿಸ್ತೀನಿ. ನಿಮ್ಮ ಈ ಒಂದು ಮನವಿ ಪತ್ರವನ್ನು ಹಿಂದೆ ಮಾನ್ಯ ಸಚಿವರ ಗಮನಕ್ಕೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತರುತ್ತೆ. ಥ್ಯಾಂಕ್ ಯು. ಗಮನಕ್ಕೆ ಹಾಗೂ ನಮ್ಮ ಸಚಿವರ ಗಮನಕ್ಕೆ ಮತ್ತು ನಮ್ಮ ಕಾರ್ಯದರ್ಶಿಯವರ ಗಮನಕ್ಕೆ ತರ್ತೀವಿ ಅಂತೇಳಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ಬೆಂಬಲವಾಗಿ ನಿಂತ ನಮ್ಮ ತಹಶೀಲ್ದಾರ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ, ನಾವೆಲ್ಲರೂ ಸರ್ಕಾರಿ ನೌಕರರ ಸಂಘದ ಪರವಾಗಿ, ಕಂದಾಯ ಇಲಾಖೆ ನೌಕರರ ಸಂಘದ ಪರವಾಗಿ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪರವಾಗಿ ಅವರಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ನಾವಿವತ್ತೇನೇ ಒಂದು ಕಾರ್ಯ ಇದನ್ನ ಇಲ್ಲ, ಇನ್ಮೇಲೆ ತಮ್ಮೊಂದಿಗೆ ಮೊದಲನೇದಾಗಿ ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ರೈತ ಬಾಂಧವರಿಗೆ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಾನು ರೈತರಿಗೆ ಕ್ಷಮಾಪಣೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ನಾವೀ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರೋದ್ರಿಂದ ಅವರ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗ್ತಾ ಇದೆ. ಅದನ್ನು ನಾನು ಒಪ್ಕೊಂತೀನಿ. ಹಾಗಂತ ನಾವು ಕೂಡ ಒಂದು ಕುಟುಂಬದವರೇ, ನಾವೀಗ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಮನೆಯವರು ಕೂಡ ಇನ್ನೊಂದು ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ಅವರನ್ನು ನಾವು ಕುಟುಂಬ ಅಂತಲೇ ಪರಿಗಣಿಸ್ತೀವಿ, ತಮ್ಮನ್ನು ಕೂಡ ನಾವು ಒಂದು ಕುಟುಂಬ ಅಂತಲೇ ಪರಿಗಣಿಸ್ತಾ ಇದ್ದೀವಿ. ಈಗ ನಿಮಗೇನು ಅನ್ಯಾಯ ಆಗ್ತಾ ಇದೆ ಅದು ನಮ್ಮ ಮನೆಯವ್ರಿಗೂ ಕೂಡ ಆಗ್ತಾ ಇದೆ. ಹಾಗಾಗಿ ನಾವು ಯಾರ ವಿರುದ್ಧನೂ ಕೂಡ ಈ ಒಂದು ಮುಷ್ಕರವನ್ನು ಮಾಡ್ತಾ ಇಲ್ಲ, ಯಾವ ಸರ್ಕಾರದ ವಿರೋಧವಾಗಿಯೂ ಮಾಡ್ತಾ ಇಲ್ಲ, ಅಧಿಕಾರಿಗಳ ವಿರೋಧವಾಗಿಯೂ ಮಾಡ್ತಾ ಇಲ್ಲ, ನಮ್ಮ ಜನರ ವಿರೋಧವಾಗಿಯೂ ನಾವು ಮಾಡ್ತಾ ಇಲ್ಲ. ನಮಗೆ ಆಗ್ತಾ ಇರೋ ಅನ್ಯಾಯಗಳನ್ನು ನಾವು ಹೇಳ್ಕೊತಾ ಇದ್ದೀವಿ, ಅದಕ್ಕೆ ಪರಿಹಾರವನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಹೇಳ್ದಂಗೆ ದಿನಾಂಕ 22/9/2024 ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡು, ನಂತರ ನಮ್ಮ ಬೇಡಿಕೆಗಳು ಏನೇನಿದ್ದಾವೆ, ನಮಗೆ ಎಷ್ಟು ಕಾರ್ಯದ ಒತ್ತಡ ಇದೆ, ಆ ಕಾರ್ಯದ ಒತ್ತಡಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ಸಮಾಲೋಚಿಸಿದಾಗ ನಮಗೆ 21 ತಾಂತ್ರಿಕ ಅಪ್ಲಿಕೇಶನ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು ನಮ್ಮ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಹಾಗೂ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಈಗ ಇವುಗಳನ್ನು ಹೀಗೆ ಬಿಟ್ಟರೆ ನಮ್ಮ ಭವಿಷ್ಯಕ್ಕೂ ಕೂಡ ಹಾನಿ ಇದೆ, ನಮ್ಮ ಕುಟುಂಬಕ್ಕೂ ಕೂಡ ಹಾನಿ ಇದೆ ಅನ್ನೋದನ್ನು ಮನಗಂಡ್ಬಿಟ್ಟು ಇದರ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಮುಷ್ಕರವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ನಮ್ಮ ಮುಷ್ಕರಕ್ಕೆ ಈಗಾಗಲೇ 24ನೇ ತಾರೀಕು ಮೊನ್ನೆ ತಹಶೀಲ್ದಾರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅದರಂತೆ ಇವತ್ತಿಂದ ನಾವು ಮುಷ್ಕರವನ್ನು ಆರಂಭ ಮಾಡ್ತೀವಿ ಅಂತೇಳಿ ಕರೆಯನ್ನು ಕೊಟ್ಟಿದ್ವಿ. ಅದನ್ನು ಆ ಒಂದು ಮನವಿಯನ್ನು ಸ್ವೀಕರಿಸಿಬಿಟ್ಟು
ಇವತ್ತು ನಾವು 26ನೇ ತಾರೀಕಿನಿಂದ ಈ ಮುಷ್ಕರವನ್ನು ಇವತ್ತಿಂದ ಆರಂಭ ಮಾಡ್ತಾ ಇದ್ದೀವಿ. ಈ ಮುಷ್ಕರ ಇವತ್ತು ತಾಲೂಕು ಮಟ್ಟದಲ್ಲಿ ನಡೀತಾ ಇರುತ್ತೆ, ಎಲ್ಲ ತಾಲೂಕು ಕಚೇರಿಗಳ ಮುಂದೆ. ಹಾಗೆಯೇ ನಾಳೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಾವೆಲ್ಲರೂ ಕೂಡ ಮುಷ್ಕರವನ್ನು ಹಮ್ಮಿಕೊಳ್ತೀವಿ. ನೆಕ್ಸ್ಟ್ ಇದಾದಮೇಲೆ ಇದಕ್ಕೂ ಕೂಡ ನಮ್ಮ ಸರ್ಕಾರ ನಮಗೇನಾರು ಸ್ಪಂದಿಸದೇ ಇದ್ದರೆ, ನಮ್ಮ ಅವಶ್ಯಕತೆಗಳನ್ನು ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ಇದನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ನಾವು ಏನು ಇದರಲ್ಲಿ ಆರ್ಥಿಕ ಹೊರೆಯಾಗಂಥವು ನನ್ನ ಪ್ರಕಾರ ಏನೂ ಇಲ್ಲ. ಯಾಕಂತ ಹೇಳಿದರೆ ಈಗ ಸಪೋಸ್ ಆಗಿ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ. ಈಗ ನೀವು ಏನೋ ಒಂದು ಸ್ವಲ್ಪ ಹಿಟ್ಟು ಬೇಕಾಗುತ್ತೆ, ಸ್ವಲ್ಪ ನೀರು ಬೇಕಾಗುತ್ತೆ, ಅವನ್ನೆಲ್ಲವನ್ನು ಕೊಟ್ಬಿಟ್ಟು ರೊಟ್ಟಿ ತಟ್ಕೊಡ್ರಿ ಅಂತ ಹೇಳಿದ್ರೆ ಆರಾಮಾಗಿ ನಾವು ರೊಟ್ಟಿ ಮಾಡ್ಬೋದು. ನಮಗೇನು ಹೇಳ್ತಾರೆ, ನೀನು ರೊಟ್ಟಿ ತಟ್ಕೊಡು, ಹೆಂಗೆ ಕೊಡ್ತೀಯ ಗೊತ್ತಿಲ್ಲ. ಇದು ಆಗ್ತಿರೋ ಸಮಸ್ಯೆ. ಹಾಗಾಗಿ ನಾವೇನು ಕೇಳ್ತಾ ಇದೀವಿ, ರೊಟ್ಟಿ ಮಾಡೋಕ್ಕೆ ಏನೇನು ಬೇಕೋ ಆ ಪದಾರ್ಥಗಳನ್ನ ನಮ್ಗೆ ದಯಮಾಡಿ ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದೀವಿ. ಅದು ಬಿಟ್ಬಿಟ್ಟರೆ ನಮಗೇನು ನಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಾವೇನು ಕೇಳ್ತಾ ಇಲ್ಲ. ನಮಗೆ ಪೂರಕ್ಕೆ ಕಚೇರಿಯಲ್ಲಿ ವ್ಯವಸ್ಥೆಗಳಿಲ್ಲ, ಕಚೇರಿನೇ ಇಲ್ಲ. ಕಚೇರಿಯಲ್ಲಿ ಇರತಕ್ಕಂಥ ವ್ಯವಸ್ಥೆಗಳು ಆಮೇಲೆ ಹೋಗಲಿ, ನಮಗೆ ಕಚೇರಿನೇ ಇಲ್ಲ. ಆ್ಯಕ್ಚುಲಿ ಸಾಕಷ್ಟು ಗ್ರಾಮಸ್ಥರು ಹೇಳ್ತಾರೆ, ಸರ್ ದಿನ ಹಳ್ಳಿಗೆ ಬನ್ನಿ ಸರ್ ಅಂತೇಳಿ. ದಿನ ಹಳ್ಳಿಗೆ ಬರ್ತೀವಿ ಅಂದ್ರೆ ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಕುತ್ಕೊಳ್ಳೋಕ್ಕೆ ಕಚೇರಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ಕಚೇರಿ ವ್ಯವಸ್ಥೆಯನ್ನು ಕೇಳ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಥರದಂಥ ಏನನ್ನು ಕೇಳ್ತಾ ಇಲ್ಲ ನಾವು. ನನಗಾಗಲೇ ಹೇಳಿದಂಗೆ 21 ತಂತ್ರಾಂಶಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅವು ಯಾವ್ಯಾವ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಸಂಯೋಜನೆ, ಇ ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬಿಡ್, ಬಗರ್ ಹುಕುಂ, ಹಕ್ಕುಪತ್ರ, 1 to 5, ಪೌತಿ ಆಂದೋಲನ, ಬೆಳೆ ಸಂರಕ್ಷಣೆ, ಸಿ ವಿಜಿಲ್, ನವೋದಯ, ಗರುಡ ಆ್ಯಪ್, ಭೂಮಿ, ಎಲೆಕ್ಟ್ 1, ವೋಟರ್ ಹೆಲ್ಪ್ಲೈನ್, ಬೆಳೆ ಸಮೀಕ್ಷೆಯ ಅನುಮೋದನೆ ಆ್ಯಪ್, PM ಕಿಸಾನ್, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಗ್ ಹಾಗೂ ಇನ್ನಿತರೆ ಸರ್ಕಾರವು ಸೂಚಿಸಿದಂತಹ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಹಲವಾರು ಸಮಸ್ಯೆಗಳಾಗ್ತಾ ಇದ್ದಾವೆ. ವೈಯಕ್ತಿಕವಾಗಿ ನನಗೆ ಹೇಳೋದಾದರೆ ನನ್ನ ಕಣ್ಣಿಗೆ ಈಗಾಗಲೇ ಪಾಯಿಂಟ್ ಬರ್ತಾ ಇದೆ. ಮೊಬೈಲನ್ನು ನೋಡಿ ನಾವು ಕನಿಷ್ಠ ಅಂದರೂ ಕಚೇರಿ ಈ ಒಂದು ಏನಕ್ಕೆ ಕೆಲಸಗಳನ್ನು ನಿರ್ವಹಿಸಬೇಕಲ್ಲ, ಈ ಕೆಲಸಗಳನ್ನು ನಿರ್ವಹಿಸುವ ಸಮಯದಲ್ಲಿ ಕನಿಷ್ಠ ಅಂದರೆ 6 ರಿಂದ 8 ಮೊಬೈಲ್ ನೋಡ್ತಾ ಇದ್ದೀವಿ ನಾವು. ಅದು ನಮ್ಮ ಕಚೇರಿ ಅವಧಿಯಲ್ಲಿ ಮಾತ್ರವಲ್ಲ, ಕಚೇರಿ ಅವಧಿಗಿಂತ ಪೂರ್ವ ಮತ್ತು ಕಚೇರಿ ಅವಧಿಗಿಂತ ನಂತರ ಈ ಎರಡೂ ಒಂದು ಅಂಶಗಳಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮಗೇನು ಮತ್ತು ಅದಲ್ಲದೆ ರಜೆ ದಿನಗಳಲ್ಲೂ ಕೂಡ ಒಂದು ಇಂತಿಂಥ ಕೆಲಸಗಳನ್ನು ಮಾಡ್ಬೇಕಂತೇಳಿ ಪ್ರೆಷರನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಆರೋಗ್ಯದ ಮೇಲೆ, ಕುಟುಂಬದ ಮೇಲೆ ಪರಿಣಾಮ ಬೀರ್ತಾ ಇದೆ. ನನಗೆ ವೈಯಕ್ತಿಕವಾಗಿ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಆಸ್ಪತ್ರೆಗೆ ಹೋಗೋಕ್ಕಾಗ್ತಿಲ್ಲ. ನಮ್ಮ ಕುಟುಂಬದವ್ರಿಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾವು ಶಾಪಿಂಗ್ ಹೋಗೋದು ಬೇಡ, ಟೂರ್ ಹೋಗೋದು ಬೇಡ. ನಾವು ರಜೆ ದಿನದಲ್ಲಿ ಮನೆಯವ್ರ ಜೊತೆ ನೆಮ್ಮದಿಯಾಗಿ ಒಂದು ದಿನ ಕಾಲ ಕಳೆಯೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ವಿನಃ ಯಾರ ವಿರುದ್ಧವಾಗಿಯೂ ಅಲ್ಲ, ಯಾರ ಒಂದು ಇದನ್ನ ದುರ್ನಡತೆಯಿಂದನೂ ಅಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ಸರ್ಕಾರ ನಮ್ಮ ಒಂದು ಈ ಬೇಡಿಕೆಗಳನ್ನು ಈಡೇರಿಸಿದರೆ ಅಷ್ಟೇ ಸಾಕು. ಯಾವತ್ತೂ ನಮ್ಮ ಇದಕ್ಕೆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿ ಅವುಗಳನ್ನು ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆಯನ್ನು ನೀಡುತ್ತೋ ಆವತ್ತು ನಾವು ಈ ಮುಷ್ಕರವನ್ನು ಹಿಂಪಡಿತೀವಿ. ಅಲ್ಲಿವರೆಗೂ ಹಿಂಪಡೆಯುವಂಥ ಮಾತೇ ಇಲ್ಲ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಇವತ್ತಿನ ಆರಂಭ ಇದು. ನಾಳೆ ನಾನು ಹೇಳಿದಾಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಕೂಡ ಇದನ್ನೊಂದು ಮಾಡ್ತೀವಿ. ಸರ್ಕಾರಕ್ಕೆ ಈಗಾಗಲೇ ನಾವು 2018, 19, 20ರಲ್ಲೂ ಇದೇ ಥರ ಒಂದು ಸಂಘವನ್ನು ಕರೆ ಕೊಟ್ಟಿದ್ವಿ. ಅದಾದಮೇಲೆ ಲಿಖಿತವಾಗಿಯೇ ಸರ್ಕಾರ ಕೊಟ್ಟಿತ್ತು, ನಮಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಏನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಕೊಟ್ಟಿದ್ದೀರಲ್ಲ, ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅಂತೇಳಿ ಒಂದು ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟರು ಕೂಡ ಈ ಸುಮಾರು 4 ವರ್ಷಗಳಿಂದ ನಮ್ಮ ಬಯಕೆಗಳು ಈಡೇರದಿರೋ ಕಾರಣ ಈಗ ಮತ್ತೊಮ್ಮೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ ನನ್ನ ಹೆಸರು ವರ್ಕಾವಲ್ ಅರುಣ್ ಕುಮಾರ್, ನಾನು ತಾಲೂಕು ಅಧ್ಯಕ್ಷ. ಧನ್ಯವಾದ. ಅವರು